ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಅವಲಕ್ಕಿನ ಉಪಯೋಗ ಮಾಡಿ ರುಚಿಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ರೆಸಿಪಿ, ಅಥವಾ ಇದನ್ನು ಲಂಚ್ ಬಾಕ್ಸ್ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿರೋ ಅವಲಕ್ಕಿ 1 ಗ್ಲಾಸ್ ಅಂದರೆ ಸುಮಾರು ಒಂದು 250 ml ನೀರು ಕುಡಿತೀವಲ್ಲ, 1/4 ಲೀಟ್ರಷ್ಟು ನೀರು ದೊಡ್ಡ ಗ್ಲಾಸ್ ಇರುತ್ತಲ್ಲ, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಮೊದಲೇ ನೆನೆ ಹಾಕಿದ್ದೆ. ಸುಮಾರು ಒಂದು 10 ನಿಮಿಷಕ್ಕೆ ಮುಂಚೆ ನೆನೆ ಹಾಕಿದ್ದೆ. ನಾನು ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ. ಈಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಅವಲಕ್ಕಿನ ನೆನೆ ಹಾಕಲಿಕ್ಕೆ ಹೆಚ್ಚಿನ ನೀರು ಉಪಯೋಗ ಮಾಡಿದರೆ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದು ಓಂ ಕಾಳು ಸುಮಾರು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಉಜ್ಜಿ ಸೇರಿಸಿದ್ರೆ ಒಳ್ಳೆಯದು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದು ಕುಟ್ಟಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಗೋಧಿ ಹಿಟ್ಟು. ಸ್ವಲ್ಪನೇ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಮತ್ತೆ ಅವಶ್ಯಕತೆ ಬಿದ್ದರೆ ಮತ್ತೊಮ್ಮೆ ಸ್ವಲ್ಪ ಸೇರಿಸ್ತಾ ಹೋಗಿ. ಸುಮಾರು ಒಂದು 2 ರಿಂದ 3 ಚಮಚದಷ್ಟು ನೀರನ್ನ ಚಿಮ್ಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ನಾದಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹಿಟ್ಟನ್ನು. 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ. ಅವಲಕ್ಕಿ ಉಪಯೋಗ ಮಾಡಿದ್ನಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ 2 ರಿಂದ 3 ಚಮಚದಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಸರಿ ಮಾಡಲಿಕ್ಕೋಸ್ಕರ. ತುಂಬಾ ಜಾಸ್ತಿ ತೆಳುವಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಲಟ್ಟಿಸ್ಲಿಕ್ಕೆ ಮುಂದೆ ಲಟ್ಟಿಸ್ಕೋಬೇಕು. ಇದನ್ನು ಲಟ್ಟಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಮೊದಲೇ ಹೇಳಿದ್ದು ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕಂತ. ಸ್ವಲ್ಪ ಎಣ್ಣೆ ಕೊನೆಯಲ್ಲಿ. ಈಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಒಣ ಗೋಧಿ ಹಿಟ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ, ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಮಡ್ಚ್ಕೋಬೇಕು ಟ್ರಯಾಂಗಲ್ ಶೇಪಲ್ಲಿ, ಅಥವಾ ಮಡ್ಚಿದೆ ಒಂದೇ ಲೇಯರಲ್ಲಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ, ಬಿಳಿ ಎಳ್ಳಿದ್ರೆ ಕರಿ ಎಳ್ಳಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಹೆಂಚು ಚೆನ್ನಾಗಿ ಕಾದಿದೆ. ಚಪಾತಿನ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ನಾನು ಸಿಂಪಲಾಗಿ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಮೊಸರು ಜೊತೆ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.